ನಮಸ್ತೆ. 14ನೇ ತಾರೀಕು ನನ್ನ ಬರ್ತ್ಡೇ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಮಾಲಾಗಿ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಮೇಲೆ ಸೀದಾ ನಾವು ಹೊರಟಿದ್ದು ಮುತ್ತತ್ತಿ ಬೆಟ್ಟ. ಯಾಕಂದರೆ ತುಂಬ ಜನ ಹೇಳಿದರು ನೋಡಬೇಕು ಚೆನ್ನಾಗಿದೆ ಅಂತ. ಅಲ್ಲಿಗೆ ಹೊರಟಿದ್ವಿ. ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ತಿಳಿಸ್ತೀನಿ. ನೆಟ್ವರ್ಕ್ ಇಲ್ಲಲ್ಲ. ಮುತ್ತತ್ತಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಿಂದೆ ಪರಶುರ್ ಅಂತಿದ್ದಾರೆ, ತುಂಬಾ ತಿಳಿದಂತ ವ್ಯಕ್ತಿ ಅವರು, ಲೀಡರ್ ಆಫ್ ದಿ ಲೀಡರ್ ಅವರು. KSRT ಬಸ್ ನೋಡಕ್ಕೆ ಚಂದ. ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗೋದಾರೆ ಅಂತ ಹಾಕಿದ್ರು. ಇಲ್ಲಿ ಬೆಟ್ಟ ಗುಡ್ಡ ನದಿ ಪ್ರದೇಶವಂತ. ಇವರು ಪುಟ್ಟಸ್ವಾಮಿ ಅಂತ, ಇವರು ಮಹಾದೇವ, ಈ ನಮ್ಮ ಮಹಾ ಮುಖ್ಯಸ್ಥ ಪರಶುರಾಮ್ ಅಂತ. ಇಲ್ಲಿ ಬೆಟ್ಟ ಗುಡ್ಡಗಳು ಪ್ರದೇಶದಲ್ಲಿ ಮುಳುಗಿರುವಾಗ ಎಷ್ಟು ಚೆನ್ನಾಗಿದೆ ಈ ಪ್ರದೇಶ. ಬಿಡು ಮಾಡಿಕೊಂಡು ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಎಲ್ಲಿ ಬರ್ತಾನವ? ಬ್ಲಾಕ್ ಕೋಬ್ರಾ. ಆದ್ರೂ ಪ್ಲೇಸ್ಮೆಂಟ್ ಮಾತ್ರ ಚಿಂದಿಗುರು. ಇಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ. ಇಲ್ಲಿ ಕಪಲ್ಸ್ ಎಲ್ಲ ಬರ್ಬೋದು. ಹಾಗಂತೇನಿಲ್ಲ, ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಹಾಗೆ ಏನ್ ಬೇಕಾದ್ ಮಾಡಕ್ಕಾಗಲ್ಲ. ಒಂದು ಪ್ರದೇಶಗಳನ್ನು ಸರ್ಚ್ ಮಾಡ್ಬೋದು, ನೋಡ್ಬೋದು. ಮುತ್ತತ್ತಿ ಇನ್ನು 3 ಕಿಲೋಮೀಟರ್ ಇದೆ. ಪ್ರದೇಶ ಚೆನ್ನಾಗಿದೆ. ಫ್ರೀ ಟೈಮ್ ಇದ್ದಾಗ ಒಂದ್ಸರಿ ವಿಸಿಟ್ ಮಾಡಿ. ಒಳ್ಳೆ ಮಸ್ತ್ ಮಜಾ ಕೊಡುತ್ತೆ ಪ್ರದೇಶ. ಆರತಿ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ವೆದರ್ಗೆ ಅಲ್ವಾ ನಾವೆಲ್ಲರೂ ಬರೋದು. ಸ್ವಲ್ಪ ಯಾಮಾರಿದ್ರೆ ಸೀದಾ ಬೆಟ್ಟದ ಕೆಳಗಡೆ ಹೋಗುವಂತ ಪ್ರದೇಶ. ನಮಸ್ಕಾರ ವೀಕ್ಷಕರೇ, ಇದು ಮುತ್ತತ್ತಿ ಹೊಳೆ. ಮದೇವ ಈ ಕಡೆ ಬಾ, ಕ್ಯಾಮ್ರಾದಲ್ಲಿ ಏನೋ ಬರ್ತಾ ಇದೆ. ಮುತ್ತತ್ತಿ ಹೊಳೆಯಲ್ಲಿ ತುಂಬಾ ಜನಸಾಗರ ತುಂಬಿದೆ. ನೋಡಿ ಜನಸಾಗರ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವೇ ಅಡಿಗೆ ಮಾಡ್ಕೋಬೋದು, ನೀವೇ ತಿನ್ಬೋದು, ಪಾತ್ರೆಗಳೆಲ್ಲ ಸಿಗುತ್ತೆ. ನೋಡಿ ಜನಸಾಗರ ಎಷ್ಟು ಜನ ಬಂದಿದೆ ಅಂತ. ಇವರು ನಮ್ಮ ಆತ್ಮೀಯರಂತ ಪರಶುಸ್ ಅವರು, ಆಮೇಲೆ ಪುಟ್ಟು ಅವರು ಮಾದೇವ್ರು. ಹಲ್ ಕಾಣಿಸ್ಬೇಡಿ ಮಾದೇವ್ರೆ. ಇಲ್ಲಿ ನೋಡಿ ಹಸು ಕೂಡ ಬಂದಿದೆ. ಬೆಟ್ಟ ಗಿಟ್ಟ ಗುಡ್ಡ ನಡುವೆ ಯಾವುದೋ ಒಂದು, ಅದು ಒಂದು ಹಸು ತರನೇ ನಮಗೆ. ನೋಡಿ ವೀಕ್ಷಕರೇ, ಎಷ್ಟು ಜನಸಾಗರ ಬಂದಿದೆ ಅಂದ್ರೆ. ಇಲ್ಲಿ ಬೆಟ್ಟ, ನದಿ, ಇದು ಕಾವೇರಿ ನದಿ. ಈ ನದಿ ಹರಿತಾ ಕಾವೇರಿ ಅಲ್ಲ ಇದು? ಹೌದಾ? ಕುಡಿತಾ ಒಳ್ಳೇದಣ್ಣ, ಆದ್ರೆ ಜಾಸ್ತಿ ಕುಡಿಬೇಡಿ, ಅದು ಒಳ್ಳೇದಲ್ಲ. ಪರವಾಗಿಲ್ಲ, ಕುಡಿಯೋದು ಒಳ್ಳೇದು, ಆದ್ರೆ ಜಾಸ್ತಿ ಕುಡಿದ್ರೆ ಒಳ್ಳೇದಲ್ಲ. ಹೌದಲ್ಲ? ವಿಡಿಯೋ ಬೆಟ್ಟ ಗುಡ್ಡ ನದಿ ಮುತ್ತತ್ತಿ ದೇವಸ್ಥಾನ ಒಂಥರ ಪ್ರಸಿದ್ಧವಾಗಿದ್ದು. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿ ನಾವೇ ಅಡಿಗೆ ಮಾಡ್ಕೊಂಡು ನಾವೇ ತಿನ್ಬೋದು. ಅಷ್ಟು ಸೊಗಸಾಗಿರುತ್ತೆ. ಪಾತ್ರೆಗಳು ಕೊಡ್ತಾರೆ, ಚಿಕನ್ ಮಟನ್ ಎಲ್ಲಾನು ಕೂಡ ಮಾಡ್ಕೋಬಹುದು. ಆದರೆ ತಮ್ಮ ನಿಷೇಧದ ಪದಗಳನ್ನು ಇಲ್ಲಿ ಅಲ್ಲಿ ಅಡಿಗೆ ಮಾಡ್ತಾರೆ. ಅಲ್ಲಿ ನೋಡಿ ಸಾರ್ವಜನಿಕರಿಗೆ ಅಂತ ಮಾಡ್ತಾರಂಥದ್ದು. ಅವರವರ ಭಕ್ತಿ ಮೇಲೆ ಹೋಗುತ್ತೆ ಇದು. ಅದ್ರ ಮರಿಗಳು ಹೊಡಿತಾರೆ, ಹೊಡೆದ್ಬಿಟ್ಟು ಅವ್ರ ಭಕ್ತಿಗೋಸ್ಕರ ದೇವ್ರ ಮೇಲೆ ಭಕ್ತಿ ಇರುತ್ತಲ್ವಾ, 1 ಮರಿ 2 ಮರಿ ತಗೊಂಡ್ಬಂದು ಹೊಡೆದು ಸಾರ್ವಜನಿಕರಿಗೆ ಪ್ರಸ್ತಾವ ಥರ ಮಾಡಿ ಸಾರ್ವಜನಿಕರಿಗೆ ಊಟ ಮಾಡಿಸುವಂಥ ಕೆಲಸ ಮಾಡ್ತಿದೆ. ಅಲ್ಲಿ ತುಂಬ ಸೊಗಸಾಗಿರುತ್ತೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ. ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇರುತ್ತೆ, ಅವತ್ತೇ ಬರ್ಬೇಕು. ಯಾಕಂದ್ರೆ ತುಂಬ ಮಜವಾಗಿರುತ್ತೆ. ಜನ ಗದ್ದಲದಲ್ಲಿ ಬಂದಾಗ ತುಂಬ ಖುಷಿ. ಸ್ಮಾಲ್ ಪಾರ್ಟಿ ವಿತ್ with me. Small party. Today is my birthday. Thank you so much.